ಇವತ್ತು ನಾವು ಹೋಗುವ ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ವರ್ಷದ ಇತಿಹಾಸವೇ ಇದೆ. ಈ ಅದ್ಭುತವಾದ ದೇವಸ್ಥಾನ ಸಂಪೂರ್ಣ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ದೇವಸ್ಥಾನದ ಮೇಲಿರುವ ಈ ಭಾಗೀರಥಿ ಗೋಮುಖ ತೀರ್ಥ ಕಾಶಿಯಿಂದ ಬರುವ ಗಂಗಾ ನದಿಯ ಪುಣ್ಯ ತೀರ್ಥವಾಗಿದೆ. ಆಶ್ಚರ್ಯ ಏನಂದ್ರೆ ಇದು ವರ್ಷವಿಡೀ ಹರಿಯುತ್ತದೆ. ಈ ಏಳುಕೆರೆ ಇರುವ ದೇವಸ್ಥಾನವನ್ನು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಆದಿಸ್ಥಳವೆಂದು ಕರೀತಾರೆ. ಯಾಕಂದ್ರೆ ಅಣ್ಣಪ್ಪ ಸ್ವಾಮಿ ಈ ಕೆರೆಯಿಂದಲೇ ಲಿಂಗವನ್ನು ಕೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿತು. ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಇರುವ ಚಂದ್ರಮೌಳೇಶ್ವರ ಲಿಂಗಕ್ಕೆ ಸ್ವತಃ ನಿಮಗೆ ಅಭಿಷೇಕ ಕೂಡ ಮಾಡಬಹುದು. ಮಂಗಳೂರಿನಲ್ಲಿ ಹಸಿವು ಸಹಿಸಿ ಯಾರು ಕೂಡ ಇರುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿದಿನವೂ ಸರ್ವರಿಗೂ ಅನ್ನದಾನವಿದೆ. ಈ ಪ್ರಸಾದದ ರುಚಿ ಅಂತೂ ಅದ್ಭುತ. ಈ ಪವಿತ್ರವಾದ ದೇವಸ್ಥಾನ